ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕನ್ನು ಕೂಡಲೇ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರು ಹಾಗೂ ಜಾನುವಾರುಗಳ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದ ತಾಲೂಕು ಅಧ್ಯಕ್ಷ ಚಿಕ್ಕಮಲ್ಲನಹೊಳೆ ಚಿರಂಜೀವಿ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅತಿ ಹಿಂದುಳಿದ ತಾಲೂಕುಗಳಲ್ಲೊಂದಾಗಿರುವ ಜಗಳೂರಿನಲ್ಲಿ ಈ ಬಾರಿಯೂ ಮಳೆ ಅಭಾವ ತೀವ್ರವಾಗಿ ಕಾಡುತ್ತಿದೆ. ರೈತರು ಸಾಲ ಮಾಡಿ ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಕೃಷಿ ಸಾಮಗ್ರಿಗಳನ್ನು ಖರೀದಿಸಿ ಮಳೆಗಾಗಿ ಕಾಯ್ತಿದ್ದಾರೆ. ಆದರೆ ಇದುವರೆಗೂ ಸಮರ್ಪಕವಾಗಿ ಮಳೆಯಾಗದ ಕಾರಣ ಬಿತ್ತನೆ ಕಾರ್ಯ ಆರಂಭಿಸಲು ಸಾಧ್ಯವಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದರು. ಇನ್ನು ಜಗಳೂರು ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕೆಂದು ಆಗ್ರಹಿಸಿ ಇದೇ ಜುಲೈ 18 ಶನಿವಾರದಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಅಂದ್ರೆ ಜಗಳೂರು ತಾಲೂಕು ಸಂಪೂರ್ಣ ಬರದತ್ತ ಮುಖಬಂಡ್ ನಿಂತತೆ. ಇವತ್ತು ರೈತರುಗಳು ಬೀಜ ಗೊಬ್ಬರ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದಿಟ್ಕೊಂಡಿದ್ವಿ. ಇವತ್ತು ಮಳೆ ಬರ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಮಕ್ಕಳು ಬೀಜ ಸಾಲಗಾರರಾಗಿದ್ದೀವಿ. ಈಗ ಬೀಜ ಗೊಬ್ಬರನು ಉಪಯೋಗ ಬರ್ತಾ ಇಲ್ಲ. ಅದು ಈಗ ಮತ್ತೆ ಗುಳೆ ಹೊರಟಿದ್ದಾರೆ. ಈಗ ಇಡೀ ತಾಲೂಕಾದ್ಯಂತ ಪಟ್ಟಣಗಳಿಗೆ, ನಗರಗಳಿಗೆಲ್ಲ ಗುಳೆ ಹೊರಟಿದ್ದಾರೆ. ಇದು ತಪ್ಪಿಸುವ ಸಲುವಾಗಿ ಈ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಮತ್ತು ಈ ಭಾಗದ ನಮ್ಮ ತಾಲೂಕಿನ ಶಾಸಕರು ಸಹ ಈ ವಿಚಾರವನ್ನ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ನಮ್ಮ ತಾಲೂಕನ್ನ ಸಂಪೂರ್ಣ ಬರಪೀಡಿತ ಪ್ರದೇಶದ ಘೋಷಣೆ ಮಾಡಿ ಈ ತಾಲೂಕಿನ ಜನತೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಹಾಗೂ ಜಾನುವಾರುಗಳಿಗೆ ಗೋಶಾಲೆಗಳನ್ನ ತೆರಿಬೇಕು ಹಾಗೂ ಅಲ್ಲಲ್ಲಿ ಎಲ್ಲಿ ನೀರು ಕೊರತೆ ಇರುತ್ತೆ ಕುಡಿಯ ನೀರಿನ ಸಮಸ್ಯೆನ ಈ ತಾಲೂಕಿನಲ್ಲಿ ಸಂಪೂರ್ಣ ಒದಗಿಸ್ಕೊಡ್ಬೇಕಂತ ಹೇಳ್ತಾ ನಾವು ಈ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡೋದ ಮುಖಾಂತರ ಶನಿವಾರದಂದು 18ನೇ ತಾರೀಕು ಶನಿವಾರದಂದು ಬೃಹತ್ ಪ್ರತಿಭಟನೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದಿಂದ ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾ ಇದ್ವಿ. ಈ ತಾಲೂಕನ್ನ ಸಂಪೂರ್ಣ ಬರಪೀಡಿತ ಘೋಷಣೆ ಮಾಡಿ ಈ ತಾಲೂಕಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿ ರಾಜು, ಜಿಲ್ಲಾ ಉಪಾಧ್ಯಕ್ಷ ಗುರುಸಿದ್ದಪ್ಪ, ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಕಾಸವನಹಳ್ಳಿ ನಾಗರಾಜ್, ರಂಗಾಪುರದ ಅಂಜನಪ್ಪ, ನಿಂಗಪ್ಪ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.